ಮಹಾಪೌರಾಗಿ ಮಂಗೇಶ್ ಪವಾರ್ ಅವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಉಪಮಹಾಪೌರಾಗಿ ಶ್ರೀಮತಿ ವಾಣಿ ವಿಲಾಸ್ ಜೋಶಿ ಅವರು ಆಯ್ಕೆಯಾಗಿದ್ದಾರೆ. ಅವರಿಬ್ಬರಿಗೂ ಸಹಿತ ನಾನು ಈ ಭಾಗದ ಲೋಕಸಭಾ ಸದಸ್ಯನಾಗಿ ಜನರ ಪರವಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಅವರ ನೇತೃತ್ವದಲ್ಲಿ ಬೆಳಗಾವಿ ಮಹಾನಗರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕನ್ನುವಂಥದ್ದು ನಮ್ಮೆಲ್ಲರ ಆಶಯ. ಮತ್ತು ಇಲ್ಲಿದ್ದ ಎಲ್ಲಾ ಪಕ್ಷದ ಸದಸ್ಯರಿಗೆ ನಾನು ವಿನಂತಿ ಮಾಡುವಂಥದ್ದು, ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಸ್ಪರ್ಧೆ ಅನ್ನುವಂಥದ್ದು ಇರ್ತದೆ. ಚುನಾವಣೆ ಆದಮೇಲೆ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಒಂದು ಬೆಳಗಾವಿ ಅಭಿವೃದ್ಧಿ ದೃಷ್ಟಿಯಿಂದ ಏನು ಕೆಲಸ ಮಾಡಬೇಕು ಅನ್ನುವಂಥದ್ದು ಎಲ್ಲರೂ ಪರಸ್ಪರ ಸಹಕಾರದಿಂದ ರಾಜ್ಯ ಸರ್ಕಾರದ ಏನೇನು ಯೋಜನೆ ತರಬೇಕು, ಏನು ಇನ್ನೂ ಹೆಚ್ಚಿನ ಅನುದಾನ ತರಬೇಕು, ಕೇಂದ್ರ ಸರ್ಕಾರಕ್ಕೆ ಏನು ಅನುದಾನ ತರಬೇಕು, ಮತ್ತು ಕೇಂದ್ರ ರಾಜ್ಯ ಸರ್ಕಾರದ ಏನು ಇದು ಯೋಜನೆಗಳು ಬಂದಿರ್ತವೆ ಅದನ್ನ ಸರಿಯಾದ ರೀತಿಯಲ್ಲಿ ಯಾವ ರೀತಿ ಅನುಷ್ಠಾನ ಮಾಡಬೇಕು ಅನ್ನುವಂಥ ಬಗ್ಗೆ ಎಲ್ಲರೂ ಕೂಡಿಕೊಂಡು ಒಂದು ಸಂಘಟಿತವಾಗಿ ನಾವು ಕೆಲಸ ಮಾಡಿದ್ರೆ ಬಹುಶಃ ಬೆಳಗಾವಿ ಒಂದು ಮಾದರಿಯಾದಂತಹ ಮಹಾನಗರ ಆಗಲಿಕ್ಕೆ ಸಾಧ್ಯತೆ. ಅದಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಅನ್ನುವಂಥ ವಿನಂತಿಯನ್ನ ತಮ್ಮಲ್ಲಿ ಮಾಡ್ತಾ ಇದ್ದೇನೆ. ಮತ್ತು ನೂತನವಾದಂತಹ ಮಹಾಪೌರರು ಮತ್ತು ಉಪಮಹಾಪೌರರಿಗೆ ನಾವೆಲ್ಲರೂ ಸಹಿತ ಸಹಕಾರ ಕೊಡ್ತೀವಿ. ನಿಮ್ಮ ನೇತೃತ್ವದಲ್ಲಿ ಈ ಒಂದು ಬೆಳಗಾವಿ ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿ ಆಗಲಿ ಅನ್ನುವಂಥದ್ದನ್ನ ಶುಭ ಹಾರೈಸಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನಾನು 4 ಮಾತು ಮುಗಿಸ್ತೇನೆ. ನಮಸ್ಕಾರ. ಸನ್ಮಾನ್ಯ ಮಹಾಪೌರರೇ, ನಿಮಗೆ ಮತ್ತು ಉಪಮಹಾಪೌರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮಂಗೇಶ್ ಪವಾರ್ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿ ಇವತ್ತು ಮಹಾಪೌರರಾಗಿ ಬೆಳಗಾವಿಯಲ್ಲಿ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಸಮಸ್ತ ಬೆಳಗಾವಿ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ವಾಣಿ ವಿಲಾಸ್ ಜೋಶಿ ಅವರು ಒಂದು ಕ್ರಿಯಾತ್ಮಕ ನಗರ ಸೇವಕಿಯಾಗಿ ಆ ಭಾಗದ ಅಭಿವೃದ್ಧಿಗೆ ಸತತವಾಗಿ ಪ್ರಯತ್ನ ಮಾಡುತ್ತಿರುವಂತಹ ಅವರು ಇವತ್ತು ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ಈ ಮಂಗೇಶ್ ಪವಾರ್ ಅವರ ಪ್ರವಾಸ ಬಹುತೇಕ ತಮ್ಮೆಲ್ಲರೂ ಗೊತ್ತಿರಬಹುದು. ಅವರು ಮಹಾಪೌರ ಆಗೋಕ್ಕಿಂತ ಮೊದಲ ಭಾರತೀಯ ಜನತಾ ಪಕ್ಷ ಬೆಳಗಾವಿ ಪಕ್ಷದ ಅಧ್ಯಕ್ಷರಾಗಿದ್ದರು. ಬೂತ್ ಮಟ್ಟದಿಂದ ಕೆಲಸ ಮಾಡಿದರು. ಈಗ ಅವರು ನಗರ ಸೇವಕರಾಗಿ ಮಹಾಪೌರರಿಗೆ ಆಯ್ಕೆಯಾಗಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ 60 ಜನ ಮೆಜಾರಿಟಿ ಇದ್ರು ಸಹ ಈ ಸಲ ಏನೇ ಪ್ರಯತ್ನ ಆಗಿತ್ತು ಅನ್ನೋದು ತಮ್ಮ ಗಮನಕ್ಕೆ ನಾನೇನು ಅದಕ್ಕೆ ಹೆಚ್ಚಿಗೆ ಹೇಳುವುದಿಲ್ಲ. ಅವರು ಸದಸ್ಯರನ್ನ ಅನರ್ಹ ಮಾಡಿದರು. ಅವರು ಮಹಾನಗರ ಪಾಲಿಕೆ ಸದಸ್ಯರ ಆಗೋಕ್ಕಿಂತ ಮೊದಲು ಅವ್ರ ಮನೆಯವರು 2 ವರ್ಷದಿಂದ ಅದು PWD ಒಳಗೆ ಅಲಾಟ್ಮೆಂಟ್ ಅಲ್ಲ ಆಪ್ಷನ್ನಾಗ ತಗೊಂಡಿದ್ದನ್ನ ಒತ್ತಡ ಹೇರಿ ಅವ್ರನ್ನ ಅನರ್ಹ ಮಾಡುವಂತ ಮಾಡಿದ್ರು.